ಸರ್ವಾಧಿಕಾರ ಅಂತ ಬಂದರೆ ಆ ಕಾಲದಲ್ಲಿ ಬ್ರಿಟಿಷರಿತ್ತು. ಅದಾದಮೇಲೆ ಇಂದಿರಾ ಗಾಂಧಿ ಅವರು ಒಂದು ಟೈಮು ಜನಗಳ ಮೇಲೆ ಸರ್ವಾಧಿಕಾರನ ತೋರಿಸಿದ್ರು. ಇವಾಗ ಮಮತಾ ಬ್ಯಾನರ್ಜಿ ಸರ್ವಾಧಿಕಾರನ ತೋರಿಸ್ತಾ ಇದ್ದಾಳೆ. ತಾನು ಎಲೆಕ್ಷನಲ್ಲಿ ಸೋತ್ರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಸರ್ವಾಧಿಕಾರನ ಎಲ್ಲರ ಮೇಲೆ ತೋರಿಸ್ತಾ ಇದ್ದಾರೆ, ದರ್ಪ ತೋರಿಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಏನೋ ಬಿಜೆಪಿ ಗೆಲ್ತು, ಆದ್ರೆ ಅವತ್ತು ಮಾರನೇ ದಿನದಿಂದನೇ ಬೆಂಗಾಲ್ ಹೊತ್ತಿ ಉರಿತಾ ಇದೆ. ವೆಸ್ಟ್ ಬೆಂಗಾಲ್ನ ಸಿಎಂ ಆಗಬೇಕಾಗಿತ್ತಂತ ವ್ಯಕ್ತಿಯ ಪರ್ಸನಲ್ ಅಸಿಸ್ಟೆಂಟ್ ಚಂದ್ರನಾಥ್ ದತ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಶೂಟ್ ಔಟ್ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ, ಈ ವೈಲೆನ್ಸ್ಗೆ ಮೂಲ ಕಾರಣ ಏನು ಗೊತ್ತಾ? ಬಿಜೆಪಿ ಗೆದ್ದಿದ್ದು. ಮಮತಾ ಬ್ಯಾನರ್ಜಿ ಏನಾದ್ರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ಅವರ ಏನು ವೋಟ್ ಬ್ಯಾಂಕರ್ಸ್ ಇದ್ದಾರೆ ಬಾಂಗ್ಲಾದೇಶರು, ಅವ್ರನ್ನೆಲ್ಲ ಇಲ್ಲೇ ಇಟ್ಕೊಂಡು ಬಾಂಗ್ಲಾದೇಶ ಆಗಿ ಮಾಡಬೇಕು ಅಂತ ಕಾದಿದ್ರು. ಆದ್ರೆ ಟಿಎಂಸಿ ಸರ್ಕಾರ ಎಲೆಕ್ಷನ್ ಅಲ್ಲಿ ಸೋತಿ ಬಿಜೆಪಿ ಗೆದ್ಮೇಲೆ ಅಲ್ಲಿರುವಂತ ಬಾಂಗ್ಲಾದೇಶರೆಲ್ಲ ಕಾಲ್ಕಿತ್ತಿದ್ದಾರೆ ಅವ್ರ ದೇಶಕ್ಕೆ. ಅದರಿಂದ ಬೇಜಾರ್ಗೊಂಡ ಮಮತಾ ಬ್ಯಾನರ್ಜಿ ಈಗ ಸರ್ವಾಧಿಕಾರನ ಎಲ್ಲ ಕಡೆ ತೋರಿಸಿ ಎಲ್ಲರ ಮೇಲೂ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಗೆದ್ದಂತ ಬಿಜೆಪಿ MLAಗಳು, ಸಿಎಂ ಕ್ಯಾಂಡಿಡೇಟ್ ಮತ್ತೆ ಅವರ ವರ್ಕರ್ಸ್ ಏನಿದ್ದಾರೆ, ಅವರ ಲೀಡರ್ಸ್ ಏನಿದ್ದಾರೆ, ಅವರೆಲ್ಲರನ್ನು ಹುಡುಕಿ ಕೊಲ್ತಾ ಇದ್ದಾರೆ. ತನ್ನ ಮಗಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ತಾನೇ ನ್ಯಾಯ ಕೊಡಿಸ್ತೀನಿ ಅನ್ಬಿಟ್ಟು ಎಲೆಕ್ಷನ್ ನಿಂತು ಗೆದ್ದಿ ತನ್ನ MLA ಆಗ್ಬೇಕಾಗಿದ್ದಂತ ರತ್ನ ದೇಬನಾಥ್ ಅವ್ರ ಮನೆ ಮೇಲೆ ಬಾಂಬ್ ಅಟ್ಯಾಕ್ ಮಾಡಿಸಿದ್ದಾರೆ. ಅದರಿಂದ 4-5 ಜನ ಅವರ ಕ್ಯಾಂಡಿಡೇಟ್ಸ್, ಅವರ ಅನುಚರರು ಏನಿದ್ದಾರೆ ಅವರು ಇಂಜುರಿ ಆಗಿದ್ದಾರೆ. ರತ್ನ ದೇಬನಾಥ್ ಕೂಡ ಇಂಜುರಿ ಆಗಿದ್ದಾರೆ. ಬಿಜೆಪಿ MLA ತಮ್ಮ ಆದಂತ ಪಿಯೂಷ್ ಕೊನಾಡಿಯಾ ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ಜಾಧವ್ ಅವ್ರನ್ನ ಹೊಡೆದು ಸಾಯಿಸಿದ್ದಾರೆ. ಸುವೇಂದು ಅಧಿಕಾರಿ, ಅದೇ ಸಿಎಂ ಆಗ್ಬೇಕಾಗಿತ್ತಲ್ಲ ಅವರ ಅಸಿಸ್ಟೆಂಟ್, ಅವನು ಸಾಯಿಸಿದ್ದಾರೆ. ಮತ್ತೊಬ್ಬ ಬಿಜೆಪಿ ಕಾರ್ಯಕರ್ತ ರೋಹಿತ್ ರೈ ಇವನ್ ಮೇಲೆ ಅಟ್ಯಾಕ್ ಮಾಡಿ ಶೂಟ್ ಮಾಡಿ ಸಾಯಿಸಿದ್ದಾರೆ. ದೇಶದಲ್ಲಿ ಮೆಜಾರಿಟಿ ಇರುವಂತ ಬಿಜೆಪಿ ಸರ್ಕಾರದ MLAಗಳು, ಸಿಎಂ ಕ್ಯಾಂಡಿಡೇಟ್ ಮೇಲೆ ಈ ತರ ನಡೀತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಏನಾಗಿರುತ್ತೆ ಆ ಏರಿಯಾದಲ್ಲಿ. ವೆಸ್ಟ್ ಬೆಂಗಾಲ್ ಪೂರ್ತಿ 144 ಸೆಕ್ಷನ್ ಜಾರಿಯಾಗಿದೆ. ಆದ್ರೂ ಅಲ್ಲಿರುವಂತ ಟಿಎಂಸಿ ಗುಂಡಾಗಳು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತಾರೆ. ಬಿಜೆಪಿಗೆ ವೋಟ್ ಹಾಕಿರುವಂತ ಪ್ರತಿಯೊಬ್ಬ ಹಿಂದೂಗಳು, ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೇನೂ ಅಟ್ಯಾಕ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಿಂಗ್ ಪಿನ್ ಆಗಿರುವಂತ ಮಮತಾ ಬ್ಯಾನರ್ಜಿನ ಈ ಕೂಡಲೇ ಅರೆಸ್ಟ್ ಮಾಡಲೇಬೇಕು. ಮತ್ತೆ ಈ ರೀತಿ ಗಲಭೆ ಹೆಚ್ಚಿ ಜನಗಳನ್ನ ತೊಂದರೆ ಇಡ್ತಾ ಇರುವಂತ ಎಲ್ಲಾ ವ್ಯಕ್ತಿಗಳನ್ನು ಶೂಟ್ ಮಾಡಿ ಸಾಯಿಸಬೇಕು ಆನ್ ಸ್ಪಾಟ್ ಅಲ್ಲಿ. ಸೋತಿರೋರೇ ಈ ರೀತಿ ಗುಂಡಾ ವರ್ತನೆ ಮಾಡ್ತಾ ಇದಾರೆ ಅಂದ್ರೆ ಅಕಸ್ಮಾತ್ ಇವರನ್ನ ಗೆದ್ದುಬಿಟ್ಟಿದ್ರೆ ಇನ್ ಯಾವ ತರ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋ ಅಂತ ನೀವೇ ತಿಳ್ಕೊಳ್ಳಿ. ಎಲೆಕ್ಷನ್ ಟೈಮ್ ಅಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರ ಮೇಲೆ, ಅಲ್ಲಿರುವಂತ ಸೆಕ್ಯೂರಿಟಿ ಫೋರ್ಸ್ ಮೇಲೆ ಹಲ್ಲೆ ಮಾಡಿದ್ರು. ಮತ್ತೆ ಇವಾಗ ಎಲೆಕ್ಷನ್ ಗೆದ್ದ ಮೇಲೆ ಕೂಡ ಇದೇ ರೀತಿ ನಡೀತಾ ಇದೆ ಅಂದ್ರೆ ಅಲ್ಲಿನ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂತ ನೀವೇ ತಿಳ್ಕೊಳ್ಳಿ. ಇದರಲ್ಲಿ ಮೊದಲು ಶೂಟೌಟ್ ಅಲ್ಲಿ ಸತ್ತಂತ ಸುವೇಂದು ಅಧಿಕಾರಿ ಅವರ PA ಚಂದ್ರನಾಥ್ ಅವರನ್ನೊಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಅವರೊಬ್ಬ ಇಂಡಿಯನ್ ಏರ್ ಫೋರ್ಸ್ ನ ಪ್ರೌಡ್ ಸೋಲ್ಜರ್. ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅಂದ್ರೆ ಇದು ನಮ್ಮ ಭದ್ರತಾ ವೈಫಲ್ಯ ಅಂತ ಹೇಳ್ಬೋದು. ಆದಷ್ಟು ಬೇಗ ಈ ಕೃತ್ಯ ನಡೆಸಿರೋರಿಗೆಲ್ಲಾನು ಶಿಕ್ಷೆ ಆಗಲೇಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವರು ಎಷ್ಟು ಬೇಗ ಇದ್ರ ಮೇಲೆ ಆಕ್ಷನ್ ತಗೊಂತಿರೋ ಅಷ್ಟು ಬೇಗ ಜನಗಳಿಗೆ ಒಳ್ಳೇದಾಗುತ್ತೆ. ಸೇವ್ ಬೆಂಗಾಲ್.